ಹಲೋ ಗೈಸ್, ವೆಲ್ಕಮ್ ಟು ಮೈ SLU ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೈಕೋರ್ಟ್ನಲ್ಲಿ ಜಾಬ್ ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸಾರಿ ಫಾರ್ ದ ಲೇಟ್ ಇಶ್ಯೂಸ್. ಸೊ ಇಂಟರ್ನೆಟ್ ಪ್ರಾಬ್ಲಮ್ ಇರೋದ್ರಿಂದ ನಾನು ನಿನ್ನೆ ಒಂದು ವೀಡಿಯೋ ಬಿಟ್ಟರೆ ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ಅದಾಗಿತ್ತು ಇದು ವೀಡಿಯೋ. ಸೊ ಅದಕ್ಕೋಸ್ಕರ ನಾನು ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಇಂಟರ್ನೆಟ್ಟಲ್ಲಿ ಯೂಟ್ಯೂಬಲ್ಲಾಗಿರ್ಬೋದು ಟೆಕ್ನಿಕಲ್ ಇಶ್ಯೂ ಇರೋದು. ಸೊ ನಾನು ಮೊನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಓಕೆ, ನಾನು ಅದನ್ನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ನಿನ್ನೆ ಕೂಡ ಒಂದು ಗೌರ್ಮೆಂಟ್ ನೋಟಿಫಿಕೇಷನ್ ಬಂದಿತ್ತು, ಅದನ್ನು ಕೂಡ ಬಿಟ್ಟಿದ್ದೀನಿ. ಓಕೆ, ನೋಡಿ ಚೆಕ್ ಇನ್ ಮಾಡ್ಕೊಳ್ಳಿ. ಓಕೆ, ಈಗ ಹೈಕೋರ್ಟ್ನಲ್ಲಿ ಬಂದ್ಬಿಟ್ಟು ಸಹಾಯಕ ನ್ಯಾಯಾಲಯ ಕಾರ್ಯದರ್ಶಿಗಳಲ್ಲಿ ಹುದ್ದೆಗಳು ಬಂದ್ಬಿಟ್ಟು ನೇಮಕಾತಿಗಳು ಬಂದ್ಬಿಟ್ಟು ಎಲ್ಲನೂ ಕೂಡ ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಯಾರು ಇನ್ನು ಅಪ್ಲೈ ಮಾಡಬೇಕಾಗಿದೆ ಮತ್ತು ಯಾರಿಗೆ ಗೌರ್ಮೆಂಟ್ ಜಾಬ್ ತೊಗೋಬೇಕು ಅನ್ನೋ ಆಸೆ ಇದೆ, ಸೊ ಅವರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಓಕೆ, ಇವಾಗ ನಾನು ಈ ಅಪ್ಲಿಕೇಶನ್ ಬಗ್ಗೆ ಫುಲ್ಲು ಡೀಟೇಲಾಗಿ ಮಾಹಿತಿ ನಿಮ್ಮನ್ನ ತಿಳಿಸ್ಕೊಡ್ತೀನಿ. ಈ ಥರದ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ಆದಷ್ಟು ನಮ್ಮ SLU ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಇದೇ ಥರ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಹಲವಾರು ಓಕೆ, ಈ ಜಾಬಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಬೇಕಾಗಿದೆ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೂಡ ಲೈಕ್ ವ್ಯಾಲಿಡ್ ಇರೋ ಡಾಕ್ಯುಮೆಂಟ್ಸ್ ಆಗಿರಬೇಕು ಮತ್ತು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದ್ರೆ ಏನು ಮಾಡಬೇಕು, ಸೊ ಎಲ್ಲದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು ಅಪ್ಲಿಕೇಶನ್ನ ಲಿಂಕ್ ಹೇಗೆ ಸರ್ಚ್ ಮಾಡೋದು ಮತ್ತು ಈ ಜಾಬ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಡೀಟೇಲ್ಸ್ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ. ಇನ್ನು ಮಾರ್ಚ್ 15ರವರೆಗೂ ಟೈಮ್ ಇದೆ. ಎಲ್ಲರೂ ಕೂಡ ಕೂಡಲೇ ಇದು ಜಾಬ್ಗೆ ಅಪ್ಲೈ ಮಾಡಿ. ಗೌರ್ಮೆಂಟ್ ಜಾಬ್ ಯಾವ್ಯಾವ ರಿಕ್ವೈರ್ಮೆಂಟ್ ನಿಮಗೆ ಈ ಯೂಟ್ಯೂಬ್ ಚಾನಲಿಂದ ನಿಮಗೆ ಯಾವುದಾದ್ರು ಲಿಂಕ್ಗಳು ಬರ್ತಾ ಇರ್ತವೆ, ಅದೆಲ್ಲದಕ್ಕೂ ಕೂಡ ಅಪ್ಲೈ ಮಾಡಿ. ಇನ್ ಕೇಸ್ ಫೀಸ್ ಇರುತ್ತೋ ಇರೋಲ್ವೋ, ಇನ್ ಕೇಸ್ ಏನೋ ಫಿಕ್ಸ್ ಆಯಿತು ಅಂದರೆ ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಶಾರ್ಟ್ ಲಿಸ್ಟ್ ಕೂಡ ಮೆಸೇಜ್ ಬರುತ್ತೆ ಫ್ರೆಂಡ್ಸ್. ಓಕೆ, ವಿದ್ಯಾರ್ಥಿ ಏನಿರಬೇಕು ಅಂತ ಕೂಡ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎಲ್ಲದಕ್ಕೂ ಕೂಡ ವಿಶ್ವವಿದ್ಯಾಲಯದಲ್ಲಿ ಅಥವಾ ಸಂಸ್ಥೆಗಳಿಂದ ಯಾವುದೇ ಪದವಿ ಅಂದರೆ ಲೈಕ್ ಡಿಗ್ರಿ ಮತ್ತು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು ಅಂತ ಫ್ರೆಂಡ್ಸ್. ಡಿಗ್ರಿದು ಬಂದ್ಬಿಟ್ಟು ಪ್ರತಿಯೊಂದು ಎಲ್ಲದೂ ಈಗ ಆ್ಯಕ್ಚುಲಿಯಾಗಿ ಏನಂದರೆ 25-26 ಬ್ಯಾಚ್ ಅವ್ರದಲ್ಲಿ ಏನಂದರೆ ಲೈಕ್ ನಿಮಗೆಲ್ಲ ಡಿಜಿ ಲಾಕರಲ್ಲೇ ಕೂಡ ಡೌನ್ಲೋಡ್ ಆಗುತ್ತೆ. ಬಟ್ ಯಾರಿಗೆ ಕೂಡ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಕೂಡ ಬಂದಿರೋದಿಲ್ಲ, ಸೊ ಅವರೆಲ್ಲ ಬಂದ್ಬಿಟ್ಟು ಲೈಕ್ ಡಿಜಿ ಲಾಕರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ಕೂಡ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಇನ್ ಕೇಸ್ ಅಪ್ಲೋಡ್ ಡಾಕ್ಯುಮೆಂಟ್ ಕೇಳಿದರೆ ಮಾತ್ರ, ಇಲ್ಲಾಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ್ರೆ ಡೇಟಾ ಕೂಡ ಫೆಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿಯೂ ಕೂಡ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಕಂಪ್ಯೂಟರ್ ಸರ್ಟಿಫಿಕೇಟು ಇಲ್ಲಾಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಏನಾದ್ರು ಮಾಡಿದರೆ ಅದ್ರದ್ದು ಕೂಡ ನೀವು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡ್ಬೋದು ಫ್ರೆಂಡ್ಸ್. ಇವಾಗ ಯಾವುದೇ ಒಂದು ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ನೀವು ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಒಂದು ಡಾಕ್ಯುಮೆಂಟು ಅಪ್ಲೋಡ್ ಮಾಡಬೇಕು ಅಂದರೆ ಎಲ್ಲ ಡೇಟಾ ಕೂಡ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಒರಿಜಿನಲ್ ಮತ್ತು ಜೆನ್ಯೂನ್ ಡಾಕ್ಯುಮೆಂಟ್ಸ್ ಆಗಿರಬೇಕಾಗುತ್ತೆ ಫ್ರೆಂಡ್. ಇಲ್ಲಾಂದರೆ ಇನ್ ಕೇಸ್ ಏನಾದ್ರು ವೆರಿಫೈ ಮಾಡೋದಕ್ಕೆ ಹೋದಾಗ ಡಾಕ್ಯುಮೆಂಟ್ಸ್ ವೆರಿಫೈ ಆಗಲಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇನ್ ಕೇಸ್ ನೀವು ಅಪ್ಲೈ ಮಾಡಿ ಪೇಮೆಂಟ್ ಎಲ್ಲ ಮಾಡಿದರೆ ಸೊ ಆ ಡಾಕ್ಯುಮೆಂಟ್ಸ್ ಕೂಡ ಯಾವುದೂ ಕೂಡ ಫಾರ್ವರ್ಡ್ ಆಗೋದಿಲ್ಲ. ಸೊ ಅದು ಇನ್ಸ್ಟೆಂಟಾಗಿ ಅಲ್ಲೇ ಕೂಡ ರಿಜೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹುಷಾರಾಗಿ ಅಪ್ಲೈ ಮಾಡಿ. ಇನ್ ಕೇಸ್ ಏನೋ ಅಪ್ಲೈ ಮಾಡೋಕ್ಕೆ ಬರಲಿಲ್ಲ ಅಂದರೆ ಕಾಂಟ್ಯಾಕ್ಟಲ್ಲಿ ಇಲ್ಲಾಂದರೆ ಕಮೆಂಟ್ ಮುಖಾಂತರ ನಮಗೆ ಮೆಸೇಜ್ ಮಾಡಿ ಈ ಥರ ಡಾಕ್ಯುಮೆಂಟ್ಸ್ ಕಳಿಸ್ತೀವಿ, ಅಪ್ಲೈ ಮಾಡಿಕೊಡಿ ಅಂತ. ಸೊ ನಾವು ನಂಬರ್ನ ಪ್ರೊವೈಡ್ ಮಾಡ್ತೀವಿ. ನೀವು ಅದಕ್ಕೆ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ಬೇಕಾದ್ರೆ ನಾವು ಅಪ್ಲೈ ಮಾಡಿ ನಿಮಗೆ ಹೆಲ್ಪ್ ಔಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ನೋಡ್ಕೊಳ್ಳಿ, ಎಲ್ಲ ವಿದ್ಯಾರ್ಹತೆ ಕೂಡ ಏನೇನು ಕೇಳಿದ್ದಾರೆ ಅಂತ ಡೀಟೇಲ್ಸ್ ಮೆನ್ಷನ್ ಮಾಡಿದ್ದೀನಿ. ಪ್ರತಿಯೊಂದು ಡೀಟೇಲ್ಸ್ ಕೂಡ ಇದರಲ್ಲೇ ಎಲ್ಲ ಕೂಡ ಫೈಲಲ್ಲೇ ಮೆನ್ಷನ್ ಆಗಿರುತ್ತೆ. ಮತ್ತು ಲಿಂಕ್ ಕೂಡ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡೋದ್ರಿಂದ ನೀವು ಆದಷ್ಟು ಜಾಸ್ತಿ ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಅಪ್ಲಿಕೇಶನ್ ಹುಡ್ಕೋಂಥ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಡೈರೆಕ್ಟ್ ಲಿಂಕ್ ಕೊಟ್ಟಿರೋದ್ರಿಂದ ನೀವು ಡೈರೆಕ್ಟ್ ಥ್ರೂ ಬಂದ್ಬಿಟ್ಟು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ಗೆ ಹೋಗ್ತೀರಾ ಡೈರೆಕ್ಟ್ ವೆಬ್ಸೈಟ್ಗೆ. ಸೊ ಅಲ್ಲೋದ್ಮೇಲೆ ನೀವು ಆರಾಮ್ಸಾಗಿ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿ ಇಶ್ಯೂಸ್ ಇರೋಲ್ಲ. ಮತ್ತು ವೆಬ್ಸೈಟ್ ಕ್ರ್ಯಾಶಸ್ ಏನಾರು ಆಯಿತು ಅಂದರೂ ಕೂಡ ನೀವು 1 or 2 days ವೆಯ್ಟ್ ಮಾಡಿದ್ರೆ ಇನ್ ಬಿಟ್ವೀನ್ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್.
ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಆಗಿರ್ಬೋದು ಮತ್ತು ಆರ್ ಪಿ ಸಿ ಆಗಿರ್ಬೋದು. ಆರ್ ಪಿ ಸಿ ಅಂದರೆ ರೂರಲ್ ಪಬ್ಲಿಕ್ ಏರಿಯಾಗಳಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಇದು ಒಂದು PDF ಆಗಿದ್ದು PDF ಎಲ್ಲ ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ. ಓಕೆ, ಯಾವ್ಯಾವ ರೀತಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಮತ್ತು ಎಷ್ಟು ಸೀಮಿತವಾಗಿರುತ್ತೆ ಅವ್ರಿಗೆ ಎಲಿಜಿಬಿಲಿಟಿ ಕ್ಲಾಸ್ ಏನಿರುತ್ತೆ ಅನ್ನೋದು ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಇದೇ ಥರ ಇನ್ಫಾರ್ಮೇಟಿವ್ ಗೌರ್ಮೆಂಟ್ ಜಾಬ್ಸ್ಗಳು ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ಅಂದರೆ ಸೈಬರ್ ಕೆಫೆ ಅಂತ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಅದರಿಂದ ಏನಂದರೆ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಸೊ ಇನಿಷಿಯಲ್ ಡೇಸಲ್ಲಿ ಬಂದ್ಬಿಟ್ಟು ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಏನಿದೆ ಇವಾಗ ಹೊಸ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಈ ಹೊಸ ವೆಬ್ಸೈಟಲ್ಲಿ ಆಧಾರ್ ಸರ್ವಿಸ್ ಅಂತ ಏನು ತೋರಿಸ್ತಾ ಇದ್ದಾರೆ, ಆಧಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಧಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಒಂದು ರಿಜಿಸ್ಟರ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಈಗ ರೀಸೆಂಟಾಗಿ ಬಿಟ್ಟಿರೋದ್ರಿಂದ ಸೊ ಅಪ್ಲಿಕೇಶನ್ ಕೂಡ ತುಂಬ ಬಫರ್ ಆಗ್ತಾಯಿದೆ. ಓಕೆ, ಈಗ ಬಫರ್ ಆಗಿರೋ ರೀಸನಿಂದ ಇನ್ನೊಂದು ಸರಿ ನಾನು ಇವಾಗ ಡೇಟಾನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ರಿಜಿಸ್ಟ್ರೇಷನ್ ಆಗಿದೆ, ಬಟ್ ರಿಜಿಸ್ಟ್ರೇಷನ್ ತೋರಿಸೋದಕ್ಕಾಗಲಿಲ್ಲ. ಓಕೆ, ಅಂದರೆ ಯಾಕೆ ರಿಜಿಸ್ಟ್ರೇಷನ್ ತೋರಿಸೋಕ್ಕಾಗಲಿಲ್ಲ ಅಂದರೆ ಅದು ಸೆಕ್ಯೂರ್ ರೀಸನ್ ಆಗಿರೋದ್ರಿಂದ ನಾವು ಏನೇ ರೆಕಾರ್ಡಿಂಗ್ ಮಾಡಿದ್ರು ಕೂಡ ಅದು ಬ್ಲ್ಯಾಕ್ ಸ್ಕ್ರೀನಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಆಗಿದೆ. ಬಟ್ ಲಾಗಿನ್ ಮಾಡೋದಕ್ಕೆ ಹೋದರೆ ಸಿಟಿಸನ್ಶಿಪ್ಪಲ್ಲಿ ಸರ್ವಿಸಸಲ್ಲಿ ಆನ್ಲೈನಲ್ಲಿ ಲಾಗಿನ್ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಸರಿ ಲಾಗಿನ್ ಮಾಡೋಣ ಅಂತ ತಿರ್ಗಿ ರೀಪೇಜ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇನ್ನೊಂದು ಸರಿ ರೀಪೇಜ್ ಮಾಡೋಕ್ಕೆ ಬಂದರೆ ಅದೇನಾದರೂ ಡೀಟೇಲ್ಸ್ ಅಂದರೆ ನೋಡೋಣ. ಇದೇ ಥರ ಡೀಟೇಲ್ಸ್ ಬಂದ್ಬಿಟ್ಟು ಲಾಗಿನ್ ಮಾಡಿ ನೀವು ಕ್ರೆಡಿಷಿಯಲ್ ಡೀಟೇಲ್ಸ್ನೆಲ್ಲ ಹಾಕಬೇಕಾಗಿರುತ್ತೆ. ಎಲ್ಲ ಹಾಕಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವೀಡಿಯೋ. ಆದಷ್ಟು ಇದೇ ಥರ ನಿಮಗೆ ವೀಡಿಯೋಸು ಮತ್ತು ಇನ್ಫಾರ್ಮೇಟಿವ್ ಡೀಟೇಲ್ಸ್ ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.